ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಡ್ಡಿ. 27ರಂದು ಚಿಂತನಾ ಸಮಾವೇಶ, ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಸವಾಲುಗಳು ಪರಿಹಾರಗಳು ಚಿಂತನಾ ಸಮಾವೇಶ ದಿನಾಂಕ 27 ಶನಿವಾರ ಮುಂಜಾನೆ 10:30ರಿಂದ ಸಾಯಂಕಾಲ 6 ಗಂಟೆವರೆಗೆ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದೆ ಎಂದು ಡಾಕ್ಟರ್ ಸಂಜೀವ್ ಕುಲಕರ್ಣಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ವರದಿಯ ಆಧಾರಿತ ಕಾರ್ಯಕ್ರಮ ಇದಾಗಿತ್ತು ಎಂದು ಹೇಳಿದರು. ಕ್ರೋಢೀಕರಣ ಮಾತು ಕಾರ್ಯಾಧ್ಯಕ್ಷರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಬಸವಪ್ರಭು ಹೊಸಕೇರಿ ಅವರಿಂದ ಜರುಗುವುದು. ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ ಬಾವಿಕಟ್ಟಿ, ವಿಶ್ವೇಶ್ವರಿ ಹಿರೇಮಠ್, ವೀರಣ್ಣ ವಡ್ಡಿನ್, ಬಸವಪ್ರಭು ಹೊಸಕೇರಿ, ಚಂದ್ರಕಾಂತ್ ಬೆಲ್ಲದ್, ಶಂಕರ್ ಹಲಗತ್ತಿ, ಸತೀಶ್ ತುರುಮರಿ ಉಪಸ್ಥಿತರಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡಿಗಲ್ ಹಾಕಿದಂತಹ ಒಂದು ಇದು 1964 ಶಾಸ್ತ್ರೀಜಿ ಅಡಿಗಲ್ ಹಾಕಿದಂತಹ ಒಂದು ಕೃಷ್ಣಾ ಪದ್ಧತಿ ಇವತ್ತಿಗೂ ಮುಗಿಯಾಗ್ತಾ ಇಲ್ಲ, ಮುಗಿದು ಅನ್ನುವಂಥ ಭರವಸೆ ನಮಗಂತೂ ಉಳಿದಿಲ್ಲ. ಅದು 100 ಕೋಟಿ ಒಳಗೆ ಮುಗಿಯುವಂಥದ್ದು 1000 ಕೋಟಿ ಬಂದಿತ್ತು. ಯಾಕಂದ್ರೆ ನಾವು ಅದನ್ನು ಪ್ರಯತ್ನ ಮಾಡಲಿಲ್ಲ, ಯಾರು ಕೇಳೇ ಇಲ್ಲ. ಅದಕ್ಕೆ ಈ ಕ್ಷೇತ್ರದೊಳಗೆ ಯಾರು ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರ ಅನುಭವ ಗಳಿಸಿದಂಥವ್ರ ಅವ್ರ ಕಡೆಯಿಂದ ಮಾತಾಡೋಕೆ ಪ್ರಯತ್ನ ಆಗಿದೆ. ಇದು ಒಂದೇ ಪ್ರಯತ್ನ ಅಲ್ಲ, ಇಂಥ ಹಲವಾರು ಪ್ರಯತ್ನಗಳ ಸರಣಿ ಒಳಗೆ ಮೊದಲನೇದು ಒಂದು ವಿಶಿಷ್ಟವಾದಂತಹ ಒಂದು ಚಿಂತನಾ ಸಮಾವೇಶ. ಎಸ್ ಎಂ ಜಾಮದಾರ್ ಅವರು ವಿಶೇಷವಾಗಿ ಉತ್ತರ ಕರ್ನಾಟಕ ಅಪರ ಕೃಷ್ಣಾ ಮೇಲ್ದಂಡೆ ಸಲುವಾಗಿ ಅವರು ಅದರ ಮುಖ್ಯಸ್ಥರಾಗಿ ಆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಜಾರಿಗೆ ತಂದಿದ್ದವರು. ಜಾಮದಾರ್ ಅವರು ಏನಿಲ್ಲ ಅಂದ್ರೆ ಜಾಗತಿಕ ವಿಶ್ವ ಬ್ಯಾಂಕ್ ಏನೈತಿ, ನಾನು ನಿಮ್ಗೆ ಹಣಕಾಸಿನ ಸಹಾಯನ ಕೊಡೋದಿಲ್ಲ, ಜಾಮದಾರಿ ಇದ್ರೆ ಕೊಡ್ತೇವೆ ಅನ್ನುವಂಥದ್ದು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಏನೊಂದು ನಿರ್ದೇಶನ ಹೊರಡಿಸಿದ್ರು. ಅವರು ತಮ್ಮ ಕಾಲಮಿತಿಯೊಳಗೆ ಅವ್ರು ಏನೇನು ಕೆಲಸ ಮಾಡಬೇಕು ಅವ್ರು ಮಾಡಿದರು. ಮತ್ತು ಅವರು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದಂಥವ್ರಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಉಳ್ಳಂಥವ್ರಿದ್ದಾರೆ. ಅವರು ದಿಕ್ಸೂಚಿ ಭಾಷಣ ಮಾಡ್ತಾರೆ. ಮೂಲಭೂತ ಸೌಕರ್ಯದ ಬಗ್ಗೆ, ಮಾನವ ಅಭಿವೃದ್ಧಿ ಬಗ್ಗೆ, ಪ್ರಾದೇಶಿಕ ಹಿಂದುಳಿಕೆ ಮತ್ತು ಮಾದರಿ ಕುರಿತಾಗಿ, ಕೃಷಿ, ನೀರಾವರಿ, ಸ್ತ್ರೀ ಸಬಲೀಕರಣ, ಶಿಕ್ಷಣ, ಸಂಸ್ಕೃತಿ, ಆರೋಗ್ಯ ಸೇವೆ ಮತ್ತು ಆಡಳಿತ ಕ್ಷೇತ್ರ ಈ ವಿಷಯದೊಳಗೆ ಯಾರು ಅನುಭವಿಸ್ತಿದ್ದಾರ ಆ ವಿಷಯವನ್ನು ಯಾವ ರೀತಿ ನಾವು ಪ್ರಸ್ತಾಪ ಮಾಡಿ ಅದರಿಂದ ಪರಿಹಾರ ಪಡೀಲಿಕ್ಕೆ ಈ ಸವಾಲುಗಳು ಮತ್ತು ಪರಿಹಾರ ಕುರಿತಾದಂಥ ಒಂದು ಗಂಭೀರವಾದಂಥ ಚರ್ಚೆ ಮಾಡೋದ್ರ ಸಲುವಾಗಿ ಇಂಥ ಒಂದು ದಿವಸದ ಸಮಾವೇಶ ಮಾಡೀವಿ. ಪ್ರತಿನಿಧಿಗಳನ್ನು ನಾವು ಆಹ್ವಾನ ಮಾಡೀವಿ. ಒಂದು ಬಿಟ್ಟು 2 ಸರಿ ಅವ್ರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೀವಿ. ನಮಗೆಲ್ಲರಿಗೂ ತಿಳುವಳಿಕೆ ಇರೋ ರೀತಿಯೊಳಗೆ ಅವ್ರನ್ನ ಇದರೊಳಗೆ ಭಾಗವಹಿಸಿ ಇದರ ಮೂಲಕ ನಾವು ಪಡೆದಂಥ ವಿಶೇಷವಾದಂಥ ಏನು ಇನ್ಪುಟ್ ಐತಿ, ಇದರ ನಮಗೆ ಮಾಹಿತಿ, ಇದರ ಆಧಾರದ ಮೇಲೆ ಅವರು ನಮ್ಮ ಈ ಬೆಳಗಾವಿ ಸತ್ರದೊಳಗೆ ಅವರು ಭಾಗವಹಿಸಬೇಕು. ಈ ಕುರಿತಾದಂಥ ಚರ್ಚೆ ಆಗಬೇಕು ಮತ್ತು ಇದರ ಜಾರಿಗಾಗಿ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ವಿದ್ಯಾವರ್ಧಕ ಸಂಘದ ಈ ಚಿಂತನಾ ಸಮಾವೇಶದ ಮೂಲ ಅಪೇಕ್ಷೆ. ಇದಿನ್ನೂ ಕರಡಿರೋದ್ರಿಂದ ಇದರೊಳಗೆ ಒಂದು 2-3 ಬದಲಾವಣೆ ಅಧ್ಯಕ್ಷರನ್ನ ಕೊಟ್ಟಂಥ ನಮ್ಮ ಅಧ್ಯಕ್ಷತೆ ವಹಿಸಿದ್ದಾರೆ, ಅದನ್ನು ನಾವು ನಮೂದು ಮಾಡಿಲ್ಲ. ಬಹುತೇಕ ತಮ್ಮ ಎಲ್ಲ ಏನು ವೃತ್ತಿಯನ್ನು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಹಿರಿಯರು ಬಂದು ನಿರ್ದಿಷ್ಟವಾಗಿ ಏನು ಮಾಡಲಿಕ್ಕೆ ಸಾಧ್ಯ, ಇದನ್ನು ಹೆಂಗೆ ಅಟೆಂಡ್ ಮಾಡೋದು, ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಹೇಳಿದ ರೀತಿ ಒಳಗೆ ಏನು ಗೋವಿಂದರಾವ್ ಸಮಿತಿ, ಈ ಸಮಿತಿ ಇಂಥ ಮೊದಲು ನಂಜುಂಡಪ್ಪ ಪ್ರಾದೇಶಿಕ ಅಸಮತೋಲನ ಮತ್ತು ಅಖಂಡ ಕರ್ನಾಟಕ, ಇದನ್ನ ಈ ಟೈಟಲ್ ಯಾಕೆ ಮಾಡಿದೆ ಅಂದರೆ ಅಖಂಡ ಕರ್ನಾಟಕ ಅನ್ನುವಂಥದ್ದು ಪ್ರಾದೇಶಿಕ ಸಮತೋಲನೆ ಮೇಲೆ ನಿಂತ ವಿಷಯ. ಸಮತೋಲನ ಇರಲಿಲ್ಲ ಅಂದ್ರೆ ಅಖಂಡ ಕರ್ನಾಟಕದ ಭಾವನೆಗೆ ಅಥವಾ ಆ ತತ್ವಕ್ಕೆ ಧಕ್ಕೆ ಬರುವಂಥ ಸಂದರ್ಭ ಇರೋದ್ರಿಂದ ನಾವು ವಿಭಿನ್ನವಾಗಿ ಮಾತಾಡಬಾರ್ದು. ಪ್ರಾರಂಭದೊಳಗೆ ಅದರ ಸಮತೋಲನ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ವಿಷಯವನ್ನು ನಾವು ಅಂದ್ಕೊಂಡೇವಿ. ಇದ್ರ ಜೊತೆಗೆ ಶಾಸಕರು, ಸಂಸದರು, ಶಾಸಕರು ಬರಬೇಕು ಅನ್ನುವಂಥ ಅಪೇಕ್ಷೆಯೊಟ್ಟಿಗೆ ಇತರೆ ಹಿರಿಯರು ಆಸಕ್ತರು ಇದರೊಳಗೆ ಈ ಚರ್ಚೆ ಒಳಗೆ ಪಾಲ್ಗೊಂಡು ಒಂದು ನಿರ್ದಿಷ್ಟವಾದಂಥ ನಮ್ಮ ಏನು ಅವಶ್ಯಕತೆಗಳದಾವು, ಇಲ್ಲಿವರೆಗೆ ಎಲ್ಲಿ ಬಂದಿದೆ,